ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಆರೋಗ್ಯಕರವಾಗಿರುವಂಥ, ಅದು ಅಲ್ಲದೆ ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೇ ಇವತ್ತು ನಾನು ಬಂದಿರೋದು. ಇದು ಮಾಡ್ತಾ ಇರೋದು ಮಂಡಕ್ಕಿಯಲ್ಲಿ. ಈ ರೀತಿ ನೀವು ಇದುವರೆಗೆ ಟ್ರೈ ಮಾಡಿರಲ್ಲ, ಅಷ್ಟು ರುಚಿಯಾಗಿರುವಂತಹ, ಅಷ್ಟು ವೆರೈಟಿ ಆಗಿರುವಂಥ ಒಂದು ರೆಸಿಪಿ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ನೋಡಿ, ಅದಕ್ಕೋಸ್ಕರ ಮೊದಲೊಂದು ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ನಾನು. ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನೋಡಿ 2 ಕಪ್ ಮಂಡಕ್ಕಿ ಹಾಕ್ತಾ ಇದ್ದೀನಿ ನಾನು. 2 ಕಪ್ ಮಂಡಕ್ಕಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಅಂದರೆ ಇದು ಹುಡಿ ಮಾಡೋದಕ್ಕಿರುವಂಥದ್ದು, ಆದ ಕಾರಣ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಕರೆಕ್ಟಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿಡ್ತಾ ಇದ್ದೀನಿ. ಎಲ್ಲ ಕೂಡ ಇದು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಳ್ಳಿ. ಅಂದರೆ ಇದು ಹುಡಿ ಮಾಡೋದಕ್ಕೆ ನಾನಿಲ್ಲಿ ರೆಡಿ ಮಾಡಿರೋದು. ನೆಕ್ಸ್ಟ್ ಅದೇ ಕಡಾಯಿಗೆ ನಾನಿಲ್ಲಿ ಒಂದು 1/4 ಕಪ್ಪಿನಷ್ಟು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಈ ರೆಸಿಪಿಗೆ ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ಅದು ಯಾವುದು ಬಳಸ್ತಾ ಇಲ್ಲ ನಾನು. ಆದ ಕಾರಣ ಇದು ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ತುಪ್ಪ ಬಳಸಿದ್ರೆ ತೊಂದರೆ ಏನಿಲ್ಲ, ಬೇಕಿದ್ರೆ ತುಪ್ಪ ಬಳಸ್ಬೋದು, ಆದರೆ ನಾನಿಲ್ಲಿ ಬಳಸ್ತಾ ಇಲ್ಲ. ನೋಡಿ, ಇದು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನ ಕೂಡ ತೆಗ್ದ್ಬಿಟ್ಟು ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ಸ್ವಲ್ಪ ಆರಿದ್ಮೇಲೆ ಕೈಯಲ್ಲೇ ತೆಗಿಬಹುದು ಅದನ್ನ. ನೋಡಿ, ಈ ರೀತಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು, ಜಾಸ್ತಿ ಬೇಡ, ಜಸ್ಟ್ ಈ ಬೆಲ್ಲ ಕರಗಬೇಕು ಅಷ್ಟೇ ಸಾಕು. ಜಾಸ್ತಿ ಪಾಕ ಬರಬೇಕು ಆ ರೀತಿ ಏನಿಲ್ಲ. ಜಸ್ಟ್ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಕರಗಿದ ರೀತಿ ಬಂದ್ರೆ ಸಾಕು. ನೋಡಿ, ಇವಾಗ ಕರೆಕ್ಟಾಗಿ ಬೆಲ್ಲ ಎಲ್ಲ ಕರಗ್ಬಿಟ್ಟು ನಮ್ಮ ಬೆಲ್ಲದ ಒಂದು ಪಾಕ, ಶುಗರ್ ಜಾಗರಿ ಸಿರಪ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಜರಡಿಯಲ್ಲಿ ಸೋಸ್ಬಿಟ್ಟು ಇದನ್ನು ನೀವು ತಗೊಳ್ಳಿ. ಏನಾದರೂ ಕಸ ಏನಾದರೂ ಇದ್ದರೆ ಅದರಲ್ಲಿ ಹೋಗ್ಬಿಡುತ್ತೆ. ಆದ ಕಾರಣ ನಾನು ಇದನ್ನು ಸ್ವಲ್ಪ ಆರಿದ ಮೇಲೆ ಜರಡಿಗೆ ಹಾಕ್ಬಿಟ್ಟು, ನೋಡಿ ಈ ರೀತಿ ಹಾಕ್ಬಿಟ್ಟು ಸೋಸಿ ಕಲೆಕ್ಟ್ ಮಾಡಿಡ್ತಾ ಇದ್ದೀನಿ. ಎಲ್ಲ ಕೂಡ ಈ ರೀತಿ ಹಾಕ್ಕೊಳ್ಳಿ. ನೋಡಿ, ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ. ಇದನ್ನ ಕೂಡ ಸೈಡಲ್ಲಿ ಇಟ್ಕೊಂಡು ನೋಡಿ, ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಲ್ವ, ಅದಕ್ಕೊಂದು 3 ಏಲಕ್ಕಿ, ಆಮೇಲೆ ನೋಡಿ ಕಡಲೆ ಬೀಜ ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ನುಣ್ಣಗೆ ಹುಡಿ ಮಾಡಬೇಕು. ತರಿ ಏನು ಇರಬಾರ್ದು, ನುಣ್ಣಗೆ ಹುಡಿ ಮಾಡಿ ತರ್ತೀನಿ. ಅಷ್ಟೊತ್ತಿಗೆ ನೋಡಿ ಆ ಕಡಾಯಿ ಪುನಃ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು 1/2 ಕಪ್ಪಿನಷ್ಟು ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು, ಎಲ್ಲ ಕೂಡ ಹುರ್ಕೋಬೇಕು. ಏನು ಎಣ್ಣೆ ತುಪ್ಪ ಏನು ಹಾಕದೆ ಹುರ್ಕೊಳ್ತಾ ಇರೋದು. ಇದು ಚೆನ್ನಾಗಿ ಕೆಂಪಾಗಿ ಬರಬೇಕು, ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಳಿ. ನೋಡಿ, ಅದು ರೆಡಿ ಆಗಿದೆ. ಅಷ್ಟೊತ್ತಿಗೆ ನಮಗೆ ರುಬ್ಬಿ ಕೂಡ ಆಗಿದೆ, ಹುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂದರೆ ಮಂಡಕ್ಕಿ, ಕಡಲೆ ಬೀಜ, ಏಲಕ್ಕಿ ಎಲ್ಲ ಹುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಹುರಿಬೇಕಾದ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಚೆನ್ನಾಗಿ ಕೆಂಪಾದ ಮೇಲೇನೆ ಹಾಕೋಬೇಕು. ಇನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ಇಲ್ಲಿ ನಾವು ಬೆಲ್ಲದ ಪಾಕ ಇದೆಯಲ್ವಾ, ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಅಂದರೆ ನಮಗೆ ಉಂಡೆ ಮಾಡುವ ಹದಕ್ಕೆ ಮಾತ್ರ ಹಾಕೋಬೇಕು. ನಿಮಗೆ ಬೇಕಿದ್ರೆ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಬಿಟ್ಟು ಆಮೇಲೆ ಬೇಕಿರೋ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಸ್ಟವ್ ಆಫ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಬೇಕು. ಅಂದರೆ ಸ್ವೀಟ್ ಕೂಡ ಆಗಬೇಕಲ್ವಾ, 2 ಕೂಡ ಬರಬೇಕು. ಆದ ಕಾರಣ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಮಾಡುವ ಹದಕ್ಕೆ ಬರಬೇಕು. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಅಥವಾ ನಿಮಗೆ ಬೇಕಿದ್ರೆ ಬೆಲ್ಲ ನೇರವಾಗಿ ಹುಡಿ ಮಾಡಿ ಹಾಕ್ಬಿಟ್ಟು ಆಮೇಲೆ ಉಂಡೆ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉಂಡೆನೂ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಸುಲಭ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಆಗಿದೆ. ಅದನ್ನು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಉಂಡೆ ಮಾಡೋದಕ್ಕೆ ಕರೆಕ್ಟಾಗಿ ಬಂದಿದೆ. ಅದು ಅಲ್ಲದೆ ಸ್ವೀಟ್ ಕೂಡ ಕರೆಕ್ಟಾಗಿ ಸಿಕ್ಕಿದೆ. ಇನ್ನು ಇದನ್ನು ಉಂಡೆ ಮಾಡಿದರೆ ನಮಗೊಂದು ಮಂಡಕ್ಕಿಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಲಡ್ಡು ರೆಡಿ ಆಗುತ್ತೆ. ನೀವು ಮಂಡಕ್ಕಿಯಲ್ಲಿ ಲಡ್ಡು ಮಾಡಿರ್ಬೋದು, ಆದರೆ ಈ ರೀತಿಯ ಲಡ್ಡು ಇದುವರೆಗೆ ನೋಡಿದ್ದೀರಾ? ನೋಡಿದರೆ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಇವತ್ತೇ ಟೇಸ್ಟ್ ಮಾಡಿ, ಟ್ರೈ ಮಾಡಿ ಟೇಸ್ಟ್ ಮಾಡಿ. ನೋಡಿ, ಹೀಗಿರುತ್ತೆ ನೋಡಿ ಈ ಮಂಡಕ್ಕಿಯ ಲಡ್ಡು. ಒಳ್ಳೆ ಸಾಫ್ಟ್ ಆಗಿರುತ್ತೆ, ಹೆಲ್ದಿ ಕೂಡ. ಇಲ್ಲಿ ನಿಮಗೆ ಬೇಕಿದ್ರೆ ಬೇರೆ ನಟ್ಸು ಕೂಡ ಸೇರಿಸ್ಬೋದು, ಹೆಲ್ದಿಯಾಗಿ ಇನ್ನೂ ಕೂಡ ಬೇಕಿದ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.